ನಿನ್ನೆವರೆಗೂ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇದ್ದದ್ದೇನಂತಂದ್ರೆ ಅವರು ರಾಜೀನಾಮೆ ಕೊಡುವಂತ ತಕ್ಷಣ ರಾಜೀನಾಮೆ ಕೊಡೋದಕ್ಕಾಗುವುದಿಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದ ಬಸವರಾಜ ಹೊರಟ್ಟಿ ಅವರು ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರ ಏನು ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಅಲ್ಲಿಗೆ ಸಲೀಂ ಅಹಮದ್ ಹಾದಿ ಸುಗಮ ಆಯ್ತಾ? ಗೌರವಯುತವಾಗಿ ಪದತ್ಯಾಗಕ್ಕೆ ಹೊರಟ್ಟಿ ಅವರು ಮುಂದಾಗಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಆಗಸ್ಟ್ 14ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೊರಟ್ಟಿ ಅವರು ಘೋಷಣೆ ಮಾಡಿ ಆಯ್ತು. ರಾಜೀನಾಮೆಯನ್ನ ಘೋಷಿಸಿರುವಂತದ್ದು ಸಭಾಪತಿ ಹೊರಟ್ಟಿ ಅವರು ತಮ್ಮ ಸ್ಥಾನಕ್ಕೆ 14ನೇ ತಾರೀಕು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೊರಟ್ಟಿ ರಾಜೀನಾಮೆ ಅವರ ಘೋಷಣೆಯಿಂದ ಈಗ ಅವಿಶ್ವಾಸದ ಪ್ರಶ್ನೆಯೇ ಇಲ್ಲ. ಆಡಳಿತ ಪಕ್ಷದವರು ಕಾಂಗ್ರೆಸ್ನವರು ಅವಿಶ್ವಾಸ ಮಂಡನೆ ಮಾಡಬೇಕು ಅಂತ ತಯಾರಿಯನ್ನ ಮಾಡ್ಕೊಂಡು ಕೂತಿದ್ರು. ಅದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಈಗ ಸ್ವತಃ ಹೊರಟ್ಟಿ ಅವರೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿರೋದ್ರಿಂದ ಈ ನೋ ಕಾನ್ಫಿಡೆನ್ಸ್ ಮೋಷನ್ ನ ಪ್ರಶ್ನೆನೇ ಬರೋದಿಲ್ಲ. ಸಲೀಂ ಅಹಮದ್ ಅವರ ಮುಂದಿನ ದಾರಿ ಈಗ ಸುಗಮ ಆಯಿತು. ಹೊರಟ್ಟಿ ಅವರು ರಿಸೈನ್ ಮಾಡ್ತಾ ಇದ್ದಂತೆ ಸಲೀಂ ಅಹಮದ್ ಬಂದು ಆ ಸ್ಥಾನದಲ್ಲಿ ಕೂರಬಹುದು. ಕಾರಣ ಈಗಾಗಲೇ ಅವರ ಹೆಸರನ್ನ ಹೆಸರಿಸಿ ಆಗಿದೆ. ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಹೆಸರನ್ನ ಕಾಂಗ್ರೆಸ್ನವರು ಹೆಸರಿಸಿದ್ದಾರೆ. ಎಐಸಿಸಿ ಅಧಿಕೃತ ಲೆಟರ್ ಹೆಡ್ ನಲ್ಲಿ ಸಲೀಂ ಅಹಮದ್ ಅವರ ಹೆಸರಿದೆ. ಹಿಂಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಸಭಾಪತಿ ಸ್ಥಾನಕ್ಕೆ ಸ್ಪರ್ಧೆ ಅನ್ನುವಂಥದ್ದು ಬರೋದಿಲ್ಲ, ಸ್ಪರ್ಧೆಯ ಪ್ರಶ್ನೆಯೇ ಇಲ್ಲ. ಸಲೀಂ ಅಹಮದ್ ಅವರನ್ನ ಈಗಾಗಲೇ ಹೆಸರಿಸಿ ಆಗಿದೆ. ಹೈಕಮಾಂಡ್ ನಿರ್ಧಾರ ಒಪ್ಪಿರುವಂತದ್ದು ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ. ಇದಕ್ಕೂ ಅವರ ಯಾವುದೇ ರೀತಿಯ ತಗಾದೆ ಇಲ್ಲ. ಸೊ ಕಾಂಗ್ರೆಸ್ ಹೇಳಿದಂತೆ ಹೊರಟ್ಟಿ ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು, ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನು ಅವರು ಹೇಳಿರೋದು, ರಾಜೀನಾಮೆ ಕೊಡುವಂತಹ ವಿಚಾರ ಅವರಿಗೆ ಅನಿವಾರ್ಯವೂ ಕೂಡ ಆಯ್ತಾ ಅಂತ. ಅಲ್ಲಿಗೆ ಹೊರಟ್ಟಿಗೆ ಈಗ ಗೌರವಯುತ ಬೀಳ್ಕೊಡುಗೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಡಿ.ಕೆ. ಶಿವಕುಮಾರ್ ಹೊರಟ್ಟಿ ಅವರ ಮಾತುಕತೆ ಆಯಿತು. ಹೊರಟ್ಟಿ ಅವರು ನಿನ್ನೆವರೆಗೂ ರಾಜೀನಾಮೆ ಕೊಡಲ್ಲ, ಚರ್ಚೆ ಮಾಡಲಿ, ಅವರು ಯಾವ ಕಾರಣಕ್ಕೆ ನನ್ನ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಾರಣ ಹೇಳಲಿ ಅಂತ ಹೇಳ್ತಾ ಇದ್ದವರು ಇವತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಅವರಿಗೆ ಒಂದು ಗೌರವಯುತ ಬೀಳ್ಕೊಡುಗೆ ಸಿಗುತ್ತಾ? 45 ವರ್ಷಗಳ ಕಾಲ ಮೆಂಬರ್ ಆಗಿದ್ದಂಥವ್ರು, ಸೀನಿಯರ್ ಮೋಸ್ಟ್ ಲೀಡರ್, 8 ಸಾರಿ ಪರಿಷತ್ನಲ್ಲಿ ಸದಸ್ಯರಾಗಿರುವಂತಹವ್ರು. ಸೊ ಅವರಿಗೆ ಗೌರವಯುತ ಬೀಳ್ಕೊಡುಗೆ ನಿರೀಕ್ಷೆ ಇದೆಯಾ? ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್